ಪೆಂಗಲ್ ಚಂಡಮಾರುತದ ಪರಿಣಾಮವಾಗಿ ಶಿರಸಿ ಸಿದ್ದಾಪುರ ತಾಲೂಕಿನಲ್ಲಿ ಕಳೆದ ಒಂದು ವಾರದಿಂದ ಭಾರೀ ಮಳೆ ಸುರಿದು ಕಟಾವು ಮಾಡಿದ ಭತ್ತದ ಗದ್ದೆಗಳು ಜಲಾವೃತಗೊಂಡಿವೆ. ಮಳೆಯಿಂದಾಗಿ ರೈತರಿಗೆ ಬಹಳ ನಷ್ಟ ಉಂಟಾಗಿದ್ದು, ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ರೈತರಿಗೆ ಉಂಟಾದ ನಷ್ಟಕ್ಕೆ ಪರಿಹಾರ ಒದಗಿಸಿಕೊಡಬೇಕೆಂದು ರೈತರು ಒತ್ತಾಯ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರ ತಾಲೂಕು ಕೌಂಚೂರು ಪಂಚಾಯತ್ ನೆಜ್ಜೂರು ಗ್ರಾಮ, ನೆಜ್ಜೂರಲ್ಲೂ ಆಗಿದೆ, ಅರಂದೂರು ಆಗಿದೆ, ಗೋಳ್ಗೋಡು, ಅಕ್ಕಂಜಿ ಎಲ್ಲ ಭಾಗದಲ್ಲೂ ರೈತರು ಗದ್ದೆ ಕೊಯ್ಕೊಂಡಿದ್ದಾರೆ. ಗದ್ದೆ ಕೊಯ್ಕೊಂಡು ಮಳೆಯಲ್ಲಿ ಸಿಕ್ಕಾಕೊಂಡು ಎಲ್ಲ ಭತ್ತ ಮೊಳಕೆ ಬಂದಿದೆ. ಅವರು ಆ ಭತ್ತ ಮೇಲೆ ತಗೊಳ್ಳೋ ಹೋಗೋ ಪರಿಸ್ಥಿತಿನೂ ಇಲ್ಲ, ಯಾಕಂದರೆ ಹಸಿಯಾಗಿ ಅಲ್ಲೇ ಮೊಳಕೆ ಬಂದಿದೆ. ಅದು ಯಾವ ರೀತಿಯಿಂದ ಭತ್ತ ಅವ್ರ ಕೈಗೆ ಸಿಗುತ್ತಂತ ನನಗಂತೂ ವಿಶ್ವಾಸ ಇಲ್ಲ. ನಾನು ಎಲ್ಲ 3-4 ಕಡೆ ಹೋಗಿ ನೋಡಿದ್ದೀನಿ. ನಮ್ಮ ಶಾಸಕರ ಗಮನಕ್ಕೆ ನಾನು ಈ ಥರ ಎಲ್ಲ ಇವತ್ತು ಬೆಳಿಗ್ಗೆ ಹೋಗಿ ಎಲ್ಲ ನೋಡಿದ್ದೀನಿ. ಅವ್ರ ಗಮನಕ್ಕೂ ತರ್ತೀನಿ. ನಾನು ದಯಮಾಡಿ ಇವರು ರೈತರಿಗೆ ಪರಿಹಾರ ಸಿಗೋಂಥ ವ್ಯವಸ್ಥೆಯನ್ನು ಮಾಡಬೇಕಂತ ನನ್ನ ಕಳಕಳಿ ವಿನಂತಿ ಇದೆ. ಗದ್ದೆ ಕೊಯ್ದು 8 ದಿನ ಆಯ್ತು. ಜೋರಾಗಿ 2 ಎಕರೆ ಗದ್ದೆ ಕೊಯ್ದು 8 ದಿನ ಆಯ್ತು. ಇದು ಯಾವುದಕ್ಕೂ ಬರಲ್ಲ. ಮೊಳಕೆ ಬಂದು ಎಲ್ಲ ಹಾಳಾಗಿ ಎತ್ತಕ್ಕೂ ಬರಲ್ಲ, ತೆಗಿಯೋಕ್ಕೂ ಬರಲ್ಲ, ಜಾಗನೂ ಇಲ್ಲ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.